ಎಲ್ಲರಿಗೂ ನಮಸ್ಕಾರ. ಕಿಣಿಸುವಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮನೆಯಲ್ಲಿ ನಾನು ಕಂಚಲದ್ದು ಸಣ್ಣ ಸಣ್ಣ ಕಂಚಲ ಉಂಟಲ್ಲ, ಅದಕ್ಕೆ ತುಂಬಾ ಮಸಾಲೆ ಹಾಕಿ ಪುಡ್ಡಿ ಸಗಳೆ ಒಂದು ಮಾಡ್ಬೇಕು ಅಂತ ಕನ್ನಡ ಭವನದಲ್ಲಿ ಒಬ್ರು ನಮ್ಮ ಕಿಣಿಸುವಸರಿಯ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಂಗಳೂರಿನವರ ಹತ್ರ. ಹಾಗೆ ಅವರು ಪುಡ್ಡಿ ಸಗಳೆ ಒಂದು ರೆಸಿಪಿ ನೀವು ಹಾಕ್ಲಿಲ್ಲ ನಿಮ್ಮ ಕಿಣಿಸುವಸರಿಯಲ್ಲಿ, ಕಂಚಲದ್ದು ಪುಡ್ಡಿ ಸಗಳೆ ಅಂತ ಹೇಳಿದ್ರು. ಹಾಗೆ ಇವತ್ತು ಕಂಚಲದ್ದು ಪುಡ್ಡಿ ಸಗಳೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತೋಟದಲ್ಲಿ ನಮ್ಮ ತಂದೆಯವರು ಬೆಳೆಸಿದಂತ ಇಲ್ಲಿ ಕುಂಬಳಕಾಯಿ ಸುಮಾರಾಗಿದೆ. ಎಷ್ಟುಂಟು ಕುಂಬಳಕಾಯಿ ಅಂತ ಹೇಳಿ ನೀವೇ ನೋಡಿ. 18 ಉಂಟು. ಮೂಡುಬಿದ್ರೆಯಲ್ಲಿ 18 ಬಸದಿ ಉಂಟು, 18 ಕೆರೆ ಉಂಟು, 18 ದೇವಸ್ಥಾನ ಉಂಟು, ಇಲ್ಲಿ 18 ಕುಂಬಳಕಾಯಿ ಉಂಟು. ಕುಂಬಳಕಾಯಿ ನಮ್ಮದ್ರಲ್ಲಿ ಆದದ್ದು ನೋಡಿ. ಈಗ ತೆಗಿತಾ ಇದ್ದೇವೆ ನಾವು. ಸುಜಾತಕ್ಕ ಬಲೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಅಪ್ಪವೇ ಬೆಳೆಸಿದಂಥ ಈ ಕುಂಬಳಕಾಯಿಯ ತೋಟ ಇರ್ಬೋದು, ಮತ್ತು ಹಾಗಲಕಾಯಿ ಇದ್ದು ತುಂಬ ತೋಟ ಮಾಡಿದ್ದಾರೆ, ತೊಂಡೆಕಾಯಿದ್ದೆಲ್ಲ. ಸುಜಾತಕ್ಕ ಎಂತ ಮಾಡುವ ನಾಳೆ ಹೋಟ್ಲಲ್ಲಿ ಕುಂಬಳಕಾಯಿದ್ದು? ಪುಳಿಕೊದ್ದೆಲು. ಹಾಗೆ ಅವರೇ ನೀರೆಲ್ಲ ಹಾಕಿ ಮತ್ತು ಹಟ್ಟಿ ಗೊಬ್ಬರ ಇದನ್ನೆಲ್ಲ ಹಾಕಿ ಚೆಂದ ಮಾಡಿ ಅದಕ್ಕೆ ಪೋಷಣೆ ಪಾಲನೆ ಎಲ್ಲ ಮಾಡಿ ಬೆಳೆಸಿದಂಥ ಕುಂಬಳಕಾಯಿ. ಒಂದೇ ಬಳ್ಳಿಯಲ್ಲಿ 18 ಕುಂಬಳಕಾಯಿ ಆಗಿದೆ, ಸ್ವಲ್ಪ ಸಣ್ಣ ಜಾತಿದ್ದು. ಒಂದೇ ಬೀಳಿನಲ್ಲಿ 18 ಕುಂಬಳಕಾಯಿ ಆಗ್ಬೋದು. ಹಟ್ಟಿ ಗೊಬ್ಬರದಲ್ಲಿ ನಾವು ಹಟ್ಟಿ ಗೊಬ್ಬರ ಮಾತ್ರ ಹಾಕಿದ್ವಿ. ಒಳ್ಳೇದಾಗಿದೆ ಅಲ್ಲ. ಹಾಗೆ ಇದು ಸ್ವಲ್ಪ ಚಿಕ್ಕ ಜಾತಿ. ಹೌದು, ನಾನು ಬರೀ ಫೋಟೋ ವಿಡಿಯೋ ತೆಗೆಯೋದು ಮಾತ್ರ. ಫ್ರೆಂಡ್ಸ್, ಈಗ ನಮ್ಮ ಹಾಗಲಕಾಯಿಯ ಮಸಾಲೆ, ತುಂಬು ಮಸಾಲೆ, ಇದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನೀಗ ಬಿಂಬುಳಿಯನ್ನು ತೆಗಿತಾ ಇದ್ದೇನೆ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಕರಿಬೇವನ್ನು ಕೂಡ ತೆಗಿತಾ ಇದ್ದೇನೆ. ಇದು ಕೂಡ ಮಸಾಲೆ ಮಾಡಲಿಕ್ಕೆ ನಮಗೆ ಕರಿಬೇವು ಸೊಪ್ಪೆಲ್ಲ ಬೇಕು. ಫ್ರೆಂಡ್ಸ್, ಇದೇ ಸುಕ್ಕಕ್ಕೆ ಬಳಸ್ತಾ ಇರುವಂಥ ಹಾಗಲಕಾಯಿಗಳು ನೋಡಿ, ಬರೀ ಸಣ್ಣ ಸಣ್ಣ, ಒಂದೊಂದು ಬೆರಳಿನದಕ್ಕಿಂತ ಕೂಡ ಸಣ್ಣದುಂಟು ಅಂತ ಹೇಳ್ಬೋದು. ಹಾಗೆ ಇದನ್ನು ಚೆಂದ ಮಾಡಿ ಫಸ್ಟ್ ತೊಳೆದು ಮತ್ತೆ ಯೂಸ್ ಮಾಡಬೇಕು. ಹಾಗೆ ಧೂಳೆಲ್ಲ ಇದ್ದರೆ ಹೋಗ್ತದಲ್ಲ. ಮತ್ತು ಎರಡೂ ಬದಿಯ ತುದಿಗಳನ್ನು ಕೂಡ ಕಟ್ ಮಾಡಿ ಉದ್ದಕ್ಕೆ ಒಂದು ಗಾಯ ಹಾಕಿ ಅದರಲ್ಲಿ ಸಪೋಸ್ ಬಲ್ತ ಬೀಜ ಎಲ್ಲ ಇದ್ದರೆ ಅದನ್ನು ತೆಗಿಬೋದು. ಹಾಗೆ ಎಳೆತಿದ್ರೆ ಅದನ್ನು ಹಾಗೆ ಯೂಸ್ ಮಾಡ್ಕೊಳ್ಬೋದು. ಇದರ ಮೇಲೆ ಮಸಾಲೆಯನ್ನು ಹಾಕ್ಬೋದು. ಆದರೆ ಇದೆಲ್ಲ ಸ್ವಲ್ಪ ಬಲ್ತಿದೆ, ಅದಕ್ಕೋಸ್ಕರ ನಾನು ಆದ ಕಾರಣದಿಂದ ಇಲ್ಲಿ ಇದನ್ನೆಲ್ಲ ತೆಗೆದು ಮತ್ತು ಮಸಾಲೆ ಹಾಕಲಿಕ್ಕೆ ಇದು ಈಸಿ ಆಗ್ತದೆ. ನೋಡಿ ಎಷ್ಟು ಜಾಗ ಇದೆ ನೋಡಿ. ಹಾಗೆ ಈ ರೀತಿ ಮಾಡಿ ಎರಡೂ ಬದಿಯ ತೊಟ್ಟನ್ನು ಈ ರೀತಿ ತೆಗೆದು ರೆಡಿ ಮಾಡಿ ಇಟ್ಟರೆ ಆಯಿತು. ನೋಡಿ ಎಷ್ಟು ಬಲ್ತಿದೆ ಬೀಜ ನೋಡಿ. ಇದನ್ನು ಹಾಕಿ ಇದರದ್ದು ಬಳ್ಳಿ ಇದು ಸಸಿಯನ್ನು ಮಾಡ್ಬೋದು. ಫ್ರೆಂಡ್ಸ್, ಇನ್ನೊಂದು ಹಾಗಲಕಾಯಿ ನೋಡಿ, ಇಷ್ಟು ಸಣ್ಣದಿದ್ರು ಬೀಜ ಎಲ್ಲ ನೋಡಿ ಕೆಂಪಾಗಿ ಹಣ್ಣಾಗಿದೆ. ಹಾಗೆ ಈಗ ನಮ್ಮದು ಇದೆಲ್ಲ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಚ್ಚಿಟ್ಟು ಒಂದು 20 ನಿಮಿಷಗಳ ಕಾಲ ಹಾಗೆ ಇಟ್ಟರೆ ಸಾಕು. ಇದು ತುಂಬ ಉಪ್ಪು ಎಳ್ಕೊಳ್ಳೋದಿಲ್ಲ, ಯಾಕಂದರೆ ಸ್ಲೈಸಸ್ ಮಾಡಿದ್ದು ಚೂರು ಚೂರು ಮಾಡಿದ್ದಲ್ಲ ಅಲ್ಲ, ಹೆಚ್ಚಿದಲ್ಲ ಅಲ್ಲ. ಹಾಗೆ ಈಗ ಮಸಾಲೆಗೆ ಒಂದು ತೆಂಗಿನಕಾಯಿಯ ಒಂದು ಭಾಗ, ಅರ್ಧ ಗಡಿ ತೆಂಗಿನಕಾಯಿ ತುರಿ, ಅದರಲ್ಲಿ ಸ್ವಲ್ಪ ಅರಶಿನ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹುರಿದಂಥ ಬ್ಯಾಡಗಿ ಮೆಣಸು ಒಂದು 15, ಅದೇ ರೀತಿ ಹುರಿದಂಥ ಊರ ಮೆಣಸು ಒಂದು 3-4 ಹಾಕ್ಕೊಂಡಿದ್ದೇನೆ. ಖಾರ ಆದರೆ ಟೇಸ್ಟ್ ಚೆನ್ನಾಗಿರ್ತದೆ ಹಾಗಲಕಾಯಿದ್ದು. ಅದೇ ರೀತಿ ಮಿಕ್ಸಿ ಜಾರ್ಗೆ ಇದೆಲ್ಲವನ್ನು ಹಾಕ್ಕೊಳ್ಳೋದು. ಅರಶಿನ, ಕಾಯಿ ತುರಿ, ಕರಿಬೇವು, ಹಾಗೆ ಹುರಿದಂಥ ಮೆಣಸು. ಹುಳಿಯ ಬದಲಿಗೆ ನಾನು ಬಿಂಬುಳಿ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಇದಕ್ಕೆ ಒಂದು 3 ತುಂಡಷ್ಟು ಆಣಿ ಬೆಲ್ಲ ಬೇಕು. ಹಾಗೆ ಇದನ್ನು ಗುದ್ದಿ ಇಲ್ಲಿ ಹಾಕ್ತಾ ಇದ್ದೇನೆ. ಹಾಗಲಕಾಯಿ ಸ್ವಲ್ಪ ಕಹಿ ಇರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿ. ಮತ್ತು ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ತರ್ತರಿ ಮಸಾಲೆ ಮಾಡ್ಕೊಂಡು ಬನ್ನಿ. ಈ ಕಡೆಯಿಂದ ಸಣ್ಣ ಪ್ಯಾನಲ್ಲಿ 1 ಸ್ಪೂನ್ ಕೊಬ್ಬರಿ ಎಣ್ಣೆಯಲ್ಲಿ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಚೆಂದಾಗಿ ಕೆಂಪಗೆ ಈ ರೀತಿ ಹುರ್ಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಹಾಕಿ ಮತ್ತೆ ಸ್ವಲ್ಪ ಪಲ್ಸ್ ಮಾಡಿದರೆ ಆಯಿತು. ಗಿರ್ರ ಮಾಡಿದರೆ ಸಾಕು. ಮಸಾಲೆ ಮಾತ್ರ ಯಾವುದೇ ಕಾರಣಕ್ಕೂ ನೀರಾಗಬಾರ್ದು ಮತ್ತು ತರ್ತರಿ ಇರಬೇಕು, ಅದು ಮೇಯ್ನ. ಹಾಗೆ ಇಲ್ಲಿ ಉಪ್ಪು ಹಚ್ಚಿಟ್ಟಂಥ ಹಾಗಲಕಾಯಿನೆಲ್ಲ ಈ ರೀತಿ ಸ್ವಲ್ಪ ಹಿಂಡಿ ತೆಗೀರಿ, ತುಂಬ ನೀರೇನಿದ್ದು ಬಿಟ್ಕೊಳ್ಳೋದಿಲ್ಲ. ಹಾಗೆ ಮಸಾಲೆಯನ್ನು ತುಂಬಿಸಲಿಕ್ಕೆ ನನ್ನ ಸುಪುತ್ರ ಇಲ್ಲಿ ಅರ್ಜುನ ಕೂತಿದ್ದಾನೆ. ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಅದಕ್ಕಿಂತ ಸ್ವಲ್ಪ ಅಡುಗೆ ಕೋಣೆಯಲ್ಲೆಲ್ಲ ಕೆಲಸ ಕೊಡೋದು ಮಕ್ಕಳಿಗೆ ನಾನು. ಹಾಗೆ ನನ್ನ ಜೊತೆ ಬರ್ತಾರೆ ಇಬ್ಬರು ಕೂಡ, ಏನಾದರೂ ಹೆಲ್ಪ್ ಬೇಕಾ ಅಮ್ಮ ಅಂತೇಳಿ ಕೇಳಿ. ಅವರಿಗೂ ಒಳ್ಳೆ ಇಂಟ್ರೆಸ್ಟ್ ಉಂಟು ಅಡುಗೆಯಲ್ಲಿ. ಚಿರಾತಿ ನೈ ಮಾರೆ ಕರಾತೆ ಚಿರತನೆಲ್ಲ ಕರದ್ದು ಇನ್ಪೆಟ್ಟೋಕಾಯ್ತು ನಾವ. ಹಾಗೆ ಹಾಗಲಕಾಯಿಗೆ ಈಗ ಮಸಾಲೆ ಸ್ಟಫಿಂಗ್ ಎಲ್ಲ ಆಯಿತು. ಇನ್ನು ಬಣಲೆ ಇಡುದೆ. ಬಣಲೆಯಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. 4-5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಚೆಂದ ಮಾಡಿ ಜಜ್ಜಿರುವಂಥ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕಿ ಕೆಂಪಗೆ ಹುರ್ಕೊಳ್ಬೇಕು. ಹಾಗೆ ಇಲ್ಲಿ ಮಸಾಲೆ ಕೂಡ ಸ್ವಲ್ಪ ಇಟ್ಟಿದ್ದೇನೆ ನಾನು. ಕೆಂಪಗೆ ಈ ರೀತಿ ಬೆಳ್ಳುಳ್ಳಿ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಬಿಂಬುಳಿ ಮತ್ತು 3 ಹಸಿಮೆಣಸಿನಕಾಯಿ ಕೂಡ ತಗೊಂಡಿದ್ದೇನೆ. ಇದನ್ನು ಕೂಡ ಸಣ್ಣ ಹೆಚ್ಚಿ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಬಹುದು. ಹಾಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ನಾವು ಮಸಾಲೆ ತುಂಬಿಸಿಟ್ಟಿರುವ ಹಾಗಲಕಾಯಿನ ಒಂದೊಂದಾಗಿ ಇಡ್ತಾ ಹೋಗೋದು. ಈ ನಮ್ಮ ಮಸಾಲೆ ಗುಳ್ಳ ಮಾಡ್ತೇವಲ್ವ, ಪುಡ್ಡಿ ಸಗಳೆ ಗುಳ್ಳದ್ದು. ಹಾಗೆ ಆದರೆ ಇಲ್ಲಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೇನೆ. ನಿಮಗೆ ಸಪೋಸ್ ಇನ್ನೊಂದು ರೀತಿಯ ಮಸಾಲೆ ಉಂಟು, ನೀವು ಹಸಿ ಕೊತ್ತಂಬರಿ ಮತ್ತು ಹಸಿ ಬೆಳ್ಳುಳ್ಳಿಯನ್ನು ಹಾಕಿ ಕೂಡ ಈ
ತುಂಬು ಹಾಗಲಕಾಯಿ ಮಸಾಲೆ ಕೂಡ ಮಾಡ್ತಾರೆ. ಸಾಸಿವೆ ಕರಿಬೇವಿನ ಒಗ್ಗರಣೆ ಕೂಡ ಕೊಡ್ಬೋದು, ಆದರೆ ಟೇಸ್ಟ್ ಮಾತ್ರ ಬೆಳ್ಳುಳ್ಳಿ ಒಗ್ಗರಣೆದು ಭಾರಿ ಚಂದ ಆಗ್ತದೆ. ಅದೇ ರೀತಿ ಇದಕ್ಕೆ ನಾವು ಉಳಿದ ಮಸಾಲೆಯನ್ನು ಕೂಡ ಮೇಲೆ ಹಾಕಿ ಚಂದ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಮಿಕ್ಸಿ ಜಾರ್ ತೊಳೆದ ನೀರನ್ನು ಸ್ವಲ್ಪ ಹಾಕಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿಟ್ಟರೆ ಈ ರೀತಿ ಗಟ್ಟಿ ಆಗಿಬಿಡ್ತದೆ ಕೂಡಲೇ. ಅದು ಬೆಲ್ಲ ಎಲ್ಲ ಹಾಕಿರ್ತೇವಲ್ಲ, ಹಾಗೆ ಮತ್ತೆ ಕೂಡ ನೋಡಿ ಒಳ್ಳೆ ಬೆಲ್ಲ ಎಲ್ಲ ಕಲರ್ ಎಲ್ಲ ನೋಡಿ ಎಷ್ಟು ಚಂದ ಬಂದಿದೆ. ಆಣಿ ಬೆಲ್ಲ ಹಾಕಿರೋದ್ರಿಂದ ಒಳ್ಳೆ ಡಾರ್ಕ್ ಕಲರ್ ಬಂದಿದೆ, ಖತರ್ನಾಕ್ ಆಗಿದೆ ಕಲರ್. ಹಾಗೆ ಎಡಿಟ್ ಮಾಡಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾ ಉಂಟು, ನಿನ್ನೆ ಮಾಡಿದಷ್ಟೇ ಇದು. ಹಾಗೆ ಈ ರೀತಿ ನೋಡಿ ಇದು ಹಾಗಲಕಾಯಿ ಮಾತ್ರ ಒಂದೇ ಒಂದು ಚೂರು ಕಲಡಿ ಹೋಗಲಿಲ್ಲ, ಅಷ್ಟು ಚಂದ ಅದು ಎಂತ ಇಡಿಯೇ ಉಂಟು ಮಸಾಲೆ ತುಂಬಿಕೊಂಡು. ನೋಡಿ ಹೀಗೆ ಒಳ್ಳೆ ಚಂದ ಬೆಂದಿದೆ ಮಾತ್ರ, ಆದರೆ ಯಾವುದೇ ಕಾರಣಕ್ಕೂ ಕಲಡಿ ಹೋಗಲಿಲ್ಲ. ಹಾಗೆ ಸಣ್ಣ ಉರಿಯಲ್ಲೇ ಮಾತ್ರ ಆದಷ್ಟು ಇದನ್ನು ಬೇಯಿಸಿಕೊಳ್ಳೋದು ಒಳ್ಳೆಯದು. ಹಾಗೆ ಕೊನೆಯಲ್ಲಿ ಆಯಿತು, ಇದೀಗ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ನಮ್ಮ ಪುಡ್ಡಿ ಸಗಳೆ ನಾವು ಮಾಡುವ ಶೈಲಿ ಮಾಮರೇ ನೀವು ನೋಡಿ. ಕನ್ನಡ ಭವನದಲ್ಲಿ ನಾನು ಶ್ವೇತಾ ಇವರ ಮದುವೆಗೆ ಹೋದಾಗ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಮಂಗಳೂರಿನವರು ಅವರು ಹೇಳಿದರು, ನೀವು ಎಲ್ಲ ರೆಸಿಪಿ ಹಾಕಿದ್ದೀರಿ, ಹಾಗಲಕಾಯ್ದೊಂದು ಪುಡ್ಡಿ ಸಗಳೆ ಹಾಕಲಿಲ್ಲ ಅಂತ. ಅವರ ಹೆಸರು ಮಾತ್ರ ನೆನಪಿಗೆ ಬರ್ತಾ ಇಲ್ಲ ನನಗೆ, ಸಾರಿ. ಹಾಗೆ ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಲ್ಲ ವೀಡಿಯೋಸ್ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ. ನೋಡಿ ಸಖತ್ತಾಗಿರುವಂತಹ, ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಗಂಜಿ ಊಟಕ್ಕಂತೂ ಸೂಪರ್ ಆಗಿರುತ್ತೆ. ಇಲ್ಲ ದಾಳಿ ತೋವೆ ಇಲ್ಲ ವೈಟ್ ರೈಸಿಗೂ ತುಂಬ ಚೆಂದ ಇದು ಹಾಗಲಕಾಯಿ ಪುಡ್ಡಿ ಸಗಳೆ. ನನ್ನ ಅಮ್ಮ ಅಜ್ಜಿ ಮಾಡುವ ರೀತಿಯ ರೆಸಿಪಿಯನ್ನು ಅಮ್ಮನ ಹತ್ರ ಕೇಳಿ ನಾನು ಅವರಿಗೋಸ್ಕರ ಶೇರ್ ಮಾಡಿದ್ದು. ಕಂಚಲ ಇತ್ತಂಡ ಇಂಚಲ ಉಣೋಲಿ ಅಂತ ಹೇಳುವ ಹಾಗೆ ನಮ್ಮ ಹಾಗಲಕಾಯಿಯ ಕಂಚಲದ ಪುಡ್ಡಿ ಸಗಳೆ ರೆಡಿ ಆಗಿದೆ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ. ಆಹಾ, ಒಳ್ಳೆ ಘಮ ಪರಿಮಳ ಬರ್ತಾ ಉಂಟು. ಈಗ ಒಂದು ಕಂಚಲ ತಗೊಂಡಿದ್ದೇನೆ, ಇದು ನಿಮಗೆ ಯಾವ ರೀತಿಯಾಗಿದೆ ಅಂತ ಹೇಳಿ ಟೇಸ್ಟ್. ಸೂಪರ್ ಆಗಿದೆ. ಖಾರ, ಹುಳಿ, ಉಪ್ಪು, ಬೆಲ್ಲ ಎಲ್ಲ ಸಕ್ಕತ್ತಾಗಿದೆ ಮಾತ್ರ. ಗಂಜಿ ಊಟಕ್ಕೆ ಭಾರಿ ಚಂದ ಆಗ್ತದೆ. ಸ್ವಲ್ಪ ಖಾರ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಇವಾಗ ಸೆಕೆಗೆ ಉಂಟಲ್ಲ, ಅಡಿಗೆ ಕೋಣೆಗೆ ಬಂದ್ರೆ ಒಮ್ಮೆ ಫುಲ್ ಸ್ನಾನ ಆದಾಗೆ ಆಗ್ತದೆ. ಬೆಳಿಗ್ಗೆ ಒಮ್ಮೆ ಸ್ನಾನ ಆಗಿದೆ, ಈಗ ಅಡಿಗೆ ಮಾಡ್ತಾ ಒಮ್ಮೆ ಸ್ನಾನ. ಹೋಟ್ಲಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ನಿಜ ಭಾರಿ ಕಷ್ಟ ಆಗ್ತದೆ. ಸೂಪರ್ ಚಾಕ್ಲೇಟ್ ಆಗುಂಟು. ಬೆಂದಿರ್ತದಲ್ಲ ಚಾಕ್ಲೇಟ್, ಖಾರ ಸಿಹಿ ಎಲ್ಲ ಅಂತೆ. ಸ್ವರ್ಗ ಅಷ್ಟು ಸೂಪರ್ ಆಗಿದೆ. ಖಂಡಿತ ಈ ರೆಸಿಪಿ ನಾನು ಟ್ರೈ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅದೇ ರೀತಿ ಕಿಣಿಸ್ ವಸರಿ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೌದು, ಸಣ್ಣ ಸಣ್ಣದು ಇಡೀ ಕಂಚಲ. ಬಿಸಿ ಉಂಟಾ? ಹೇಗಾಗಿದೆ? ಸೂಪರ್ ಆಗಿದೆ. ಸಣ್ಣ ಕರತೆ, ಸಣ್ಣದು. ಹೌದು, ಸಣ್ಣದು ಕಂಚಲ. ಹಾ, ತಿನ್ಲಿಕ್ಕೆ ಭಾರಿ ಟೇಸ್ಟ್ ಆಗ್ತದೆ. ಹಾ, ಈಗ ಮಾಡಿದ್ದು ಟೇಸ್ಟ್ ನೋಡಿ ಹೇಳ್ತೇನೆ. ಹಾ, ಸೂಪರ್ ಆಗಿದೆ. ಒಳ್ಳೆಗಿದೆ ಅಲ್ಲ? ಒಳ್ಳೆಯದು, ಭಾರಿ ಒಳ್ಳೆಯದು. ಕಂಚಲ ಇತ್ತಂಡ ಏನ್ ಚಲ ಸಗಳೆ ಅಂತ ಹೇಳ್ತಾರೆ. ಹಾ, ಪುಡ್ಡಿ ಸಗಳೆ.